ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಸರ್ ಅವರಿಗೆ ಹಾಗೂ ವೇದಿಕೆಯಲ್ಲಿರುವ ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಸಂಭ್ರಮದ ದಿನಗಳನ್ನು ಎದುರು ನೋಡ್ತಾ ಇದ್ದೀವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜಿತವಾಗಿದೆ. 71ರಲ್ಲಿ, 93ರಲ್ಲಿ, ಇದೀಗ 24ರಲ್ಲಿ. ಮೊದಲಾಗಿ ನಾನು ಬಹುಶಃ ತಮಗೆ ಗೊತ್ತಿರ್ಬೋದು ಅಂತ ತಿಳ್ಕೊತೀನಿ, ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಯವರಿಗೆ ಮೊದಲು ವಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು. ನಾನು ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರದ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಅಂತ. ಬಹುಶಃ ಹಾವೇರಿಯಲ್ಲಿ ಸಮ್ಮೇಳನ ಅವರ ಅಧ್ಯಕ್ಷತೆಯಲ್ಲಿ ಆಯ್ತಲ್ವಾ ಅಂತ ಹೇಳುವಂಥದ್ದು ತಾವು ಕೇಳ್ಬೋದು, ಖಂಡಿತಕ್ಕೂ. ಆದರೆ ಆ ಸಮ್ಮೇಳನ ನಿರ್ಧಾರವಾದದ್ದು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ, ಆದರೆ ಕೊರೋನಾ ಇನ್ನಿತರ ಕಾರಣಗಳಿಂದ ಅದು ಮುಂದಕ್ಕೆ ಹೋಗಿ ಇವರ ಅಧ್ಯಕ್ಷತೆ ಅವಧಿಯಲ್ಲಿ ಹಾವೇರಿಯಲ್ಲಾಯಿತು. ಹಾಗಾಗಿ ಅವರು ಮಾತಿನ ಪ್ರಕಾರ ಮೊದಲನೆಯ ಅಧಿಕೃತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಚಾಮಲಾಪುರವರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅವರ ಬಹಳ ವರ್ಷಗಳ ಕನಸು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೋಬೇಕು ಅಂತ. ಅವರ ಹಿಂದಿನ ಅಧ್ಯಕ್ಷ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಮಂಡ್ಯಕ್ಕೆ ಆ ಅವಕಾಶ ಸಿಕ್ಕಿರಲಿಲ್ಲ. ಹಾವೇರಿಯಲ್ಲಿ ನಡೆದ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟದ ಸಭೆಯಲ್ಲೂ ನನಗೆ ಗೊತ್ತಿದ್ದಾಗೆ 3 ಅಥವಾ 4 ಜಿಲ್ಲೆಗಳು ನಮ್ಮ ಜಿಲ್ಲೆಗಳಲ್ಲಿ ಸಮ್ಮೇಳನ ನಡೆಸಬೇಕು ಅನ್ನುವ ರೀತಿಯಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟ ಮಾಡಿದರು. ಹಾಗಾಗಿ ರವಿಕುಮಾರ್ ಆಗಿರ್ಬೋದು, ಹುಸ್ಕೂರ್ ಸರ್ ಆಗಿರ್ಬೋದು, ಅಧಿಕೃತ ಪ್ರತಿನಿಧಿಗಳಿಗೆ ಹಾವೇರಿ ಸಮ್ಮೇಳನದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಂದರ್ಭದಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳನ್ನು, ಘಟನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದರು. ಇವತ್ತು ರವಿಯವರು ನಮ್ಮ ಜೊತೆ ಇಲ್ಲ. ಆದರೆ ರವಿ ಇಲ್ಲ ಅನ್ನುವಂಥದ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ದೇನೆ ಅವರ ಪವಿತ್ರಾತ್ಮ ಈ ಸಮ್ಮೇಳನದ ಯಶಸ್ಸಿಗೆ ಪೂರಕವಾಗಿ ನಮ್ಮೊಡನೆ ಸ್ಪಂದನೆ ಮಾಡ್ತಾ ಇರುತ್ತೆ ಅನ್ನುವಂತಹ ಒಂದು ಅಭಿಲಾಷೆಯೊಡನೆ ನನ್ನ ಒಂದು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲು ಹೆಸರಿದ್ದದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ. ತದನಂತರ ಸುಮಾರು 25 ವರ್ಷಗಳ ನಂತರ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳೋದೊಂದು ಮರುನಾಮಕರಣ ಮಾಡಲಾಯಿತು. ಹಾಗಾಗಿ ಆ ಸಂದರ್ಭದಲ್ಲಿ ಅದಕ್ಕೆ ಹಿನ್ನೆಲೆಗಳು ಸಾಕಷ್ಟಿದೆ, ನಮಗೆಲ್ಲ ಗೊತ್ತು. ಕರ್ನಾಟಕ ಅಂದುಕೊಳ್ಳೆ ಎಲ್ಲ ಭಾಷೆಗಳು ಇದ್ದಾರೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತಹ ಹೆಸರಿದ್ದು ಬಿಟ್ಟರೆ ಕನ್ನಡಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂತಹ ಒಂದು ಪ್ರೀತಿಯಿಂದ ಹೆಸರು ಬದಲಾಯಿಸ್ಕೊಂಡು ಹೋದರು. ಮಹಾರಾಜರು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದಾಗ ಕೇಂದ್ರ ಕಚೇರಿಯನ್ನು ಪ್ರಾರಂಭ ಮಾಡಿದ್ದು ಬೆಂಗಳೂರಿನಲ್ಲಿ. ತದನಂತರ ಒಂದಷ್ಟು ವರ್ಷಗಳ ನಂತರ, ಬಹುಶಃ ತಮ್ಗೆ ಗೊತ್ತಿರ್ಬೋದು, 20-25 ವರ್ಷಗಳ ಅವಧಿಯ ನಂತರ ಅದು ಬೇರೆ ಬೇರೆ ಘಟಕಗಳನ್ನು ಪ್ರಾರಂಭ ಮಾಡಿಕೊಂಡು ಹೋಗಿತ್ತು. ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ನನ್ನ ವಿನಂತಿ ಆಗಿರ್ಬೋದು, ಅಪೇಕ್ಷೆಯಾಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅನ್ನುವಂತಹ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಕೇಂದ್ರ ಕಚೇರಿ ಬೆಂಗಳೂರು ಅಂತ ಬದಲಾಯಿಸ್ಕೊಂಡ್ರೆ ಮಾತ್ರ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗಾಗುತ್ತೆ. ಈ ಕನ್ನಡದ ಕೀರ್ತಿ ಮತ್ತು ಪ್ರೀತಿ ನಾಡಿನ ಎಲ್ಲೆಡೆ ಹಬ್ಬಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾಗಿ ಕೇಂದ್ರ ಕಚೇರಿ ಬೆಂಗಳೂರು ಅಂತ ಇರೋದ್ರಿಂದ ನಮ್ಮ ರಾಜಧಾನಿಯೂ ಆಗಿರೋದ್ರಿಂದ ಆ ರಾಜಧಾನಿ ಹೆಸರು ನಾನು ತೆಗಿಬೇಕಂತ ಹೇಳೋದಿಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಂದುಬಿಟ್ರೆ ಅದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗುತ್ತೆ. ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಅಂತ ಮರುನಾಮಕರಣ ಮಾಡಬೇಕು ಅಂತ ನನ್ನ ಅಪೇಕ್ಷೆಯನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ಹಿಂದಿನ ಸಮ್ಮೇಳನಗಳ ವಿಷಯಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತಾ ಇರುವಂಥದ್ದು ಜಯದೇವ ತಾಯಿ ಲಿಗಾಡೆಯವರನ್ನು ಹಾಗೂ ಚದುರಂಗರವರನ್ನು. ಮೊದಲ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ನಾನು ಮಂಡ್ಯದಲ್ಲಿ ಇರಲಿಲ್ಲ. ಹಾಗಾಗಿ ವಯಸ್ಸಿನಲ್ಲೂ ಒಂದು 14-15 ವಯಸ್ಸಾಗಿರಲಿಕ್ಕೆ ಹೋಗಿ ಕೇವಲ ನಾನು ಪತ್ರಿಕೆಗಳಲ್ಲಿ ಒಂದಷ್ಟು ಓದಿದ್ದೆ ಮಾತ್ರ. ಆದರೆ ಮುಂದೆ 93ರ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿರುವಂತಹ ಸಂದರ್ಭದಲ್ಲಿ ಆ ಸಂದರ್ಭದ
ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ನಾನೇ ಆಗಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸಾಕಷ್ಟು ಕೆಲಸ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ನೇತಾರರಾಗಿ ಜಿ ಮಾದೇಗೌಡ ಸರ್ರವರು ನಿರಂತರವಾಗಿ ಬಹುಶಃ ನನಗೆ ಗೊತ್ತಿದ್ದಾಗೆ ಸುಮಾರು 30-40 ದಿವಸಗಳ ಕಾಲ ಬೆಳಗ್ಗೆಯಿಂದ ಸಂಜೆಯ ತನಕ ನಮ್ಮೊಡನೆಯವರು ಸದಾ ನಿರತರಾಗಿದ್ದರು. ಸಮ್ಮೇಳನ ಸಂಬಂಧಪಟ್ಟಾಗೆ ಏನೇನು ಕೇಳ್ತಾ ಇದ್ದರು, ಬೇರೆ ಪುಸ್ತಕಗಳ ಬಗ್ಗೆ ಒಂದಷ್ಟು ಏನಾದರೂ ಹೇಳಿ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಸದಸ್ಯ ಅನ್ನುವಂತಹ ಒಂದು ಪ್ರೀತಿಯಿಂದ ಅವರು ನಮ್ಮ ಜೊತೆ ಆ ಸಮಯವನ್ನು ಹಂಚಿಕೊಂಡಿದ್ದರು. ಹಾಗಾಗಿ ಡಾಕ್ಟರ್ ಜಿ ಮಾದೇಗೌಡರು ಇವತ್ತು ನಮ್ಮಲ್ಲಿ ಇಲ್ಲದಿದ್ದರೂ ಅವರು ಸಹ ನಮ್ಮೊಡನೆ ಇದ್ದಾರೆ ಅನ್ನುವಂತಹ ನಂಬಿಕೆಯಿಂದ ಇವತ್ತು ನಾವೆಲ್ಲ ಇದ್ದೇವೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವಂತಹ ಈ ಸಂದರ್ಭದಲ್ಲಿ ಓರೆಕೋರೆಗಳು, ಮೇಲು ಕೆಳಗುಗಳು, ತಪ್ಪು ಒಪ್ಪುಗಳು ಎಷ್ಟೇ ಆಗಿರಬಹುದು, ಅದನ್ನು ಕೇವಲ ನಮ್ಮ ಸೀಮಿತ ಚೌಕಟ್ಟಿನ ಒಳಗೆ ಇರಿಸಿಕೊಂಡು ಮಂಡ್ಯ ಜಿಲ್ಲೆಯ ಕೀರ್ತಿ ನಾಡಿನಾದ್ಯಂತ ಹಬ್ಬುವ ರೀತಿಯಲ್ಲಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಿದೆ. ನಮ್ಮೊಳಗೆ ಏನಾದರೂ ಜಗಳ ಇರ್ಬೋದು, ಏನಾದರೂ ಇರ್ಬೋದು, ನಾವೇ ಮಾಡ್ಕೊಂಡು ಹೋಗೋಣ. ಆದರೆ ಸಾರ್ವಜನಿಕವಾಗಿ ಮಂಡ್ಯದಲ್ಲಿ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯ ಹಿರಿಮೆ ಗರಿಮೆಗಳನ್ನು, ಮಂಡ್ಯ ಜಿಲ್ಲೆಯ ಸಾಹಿತ್ಯರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಇನ್ನಿತರ ಸಮಾಜ ಸುಧಾರಕ ಚಿಂತಕರಾಗಿರ್ಬೋದು, ಇವರೆಲ್ಲರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರೀತಿಯನ್ನು ನಾಡಿನೆಲ್ಲೆಡೆ ತೋರಿಸಿಕೊಡುವಲ್ಲಿ ನಾವೊಂದು ಮಹತ್ವದ ಕೆಲಸವನ್ನು ಖಂಡಿತಕ್ಕೂ ಮಾಡಬೇಕಾಗಿದೆ. ಯಾಕಂದರೆ ಮಂಡ್ಯಕ್ಕೆ ಇತಿಹಾಸ ಇರುವಂಥದ್ದು 85 ವರ್ಷಗಳು, ಮಂಡ್ಯ ಜಿಲ್ಲೆಗೆ ಇತಿಹಾಸ ಇರುವಂಥದ್ದು. ನಾಲ್ವಡಿಯವರ ಕೊನೆಯ ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ರೂಪುಗೊಂಡ ನಂತರ ಈಗ 85ನೇ ಸಂಭ್ರಮದಲ್ಲಿದ್ದೀವಿ. ನಮ್ಮ ಸಮ್ಮೇಳನ 87ನೇ ಸಮ್ಮೇಳನ ಆಗಿರ್ತದೆ. ಹಾಗಾಗಿ ನನಗೆ ಇರುವಂತಹ ಆಸೆ ಏನು ಅಂದರೆ, ಕೇವಲ